ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೋಸಿಸಸ್ ಕುಕಿಂಗ್ ಚಾನಲ್. ನಾನಿವತ್ತು ಮಿನಿ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಶುಗರ್ ಯೂಸ್ ಮಾಡಿಲ್ಲ, ಮೈದಾ ಯೂಸ್ ಮಾಡಿಲ್ಲ ಮತ್ತು ಓವನ್ ಯೂಸ್ ಮಾಡಿಲ್ಲ. ಇವು ಮೂರೂ ಇಲ್ದಿರ ಹೆಲ್ತಿಯಾಗಿ ನಾನು ರಾಗಿ ಹಿಟ್ಟಲ್ಲಿ ಚಾಕ್ಲೇಟ್ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೈದಾ ಮತ್ತು ಶುಗರು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಈ ಥರ ನಾವು ಹೆಲ್ತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ಮಕ್ಕಳು ಹೆಲ್ತಿಯಾಗಿ ತಿನ್ನೋದ್ರಿಂದ ನಮಗೂ ಖುಷಿ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಬೇಕು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೊಬೇಕು. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಶುಗರ್ನ ಆಡ್ ಮಾಡ್ತಾ ಇಲ್ಲ. ಸೊ ಬೆಲ್ಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ್ಮೇಲೆ ನಾನು 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಜಲ್ದಿ ಹಿಡಿಬೇಕು. ಇದಾದ್ಮೇಲೆ ನಾನು ಇದಕ್ಕೆ 3/4 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕಾಫಿ ಪೌಡರ್ ಕೂಡ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಆಡ್ ಮಾಡಬೇಕಾಗತ್ತೆ. ಆಡ್ ಮಾಡಿ ಆದ್ಮೇಲೆ ಸ್ವಲ್ಪನೇ ಹಾಲು ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಯಾವುದೇ ರೀತಿಯ ಗಂಟು ಇರಬಾರ್ದು. ಆ ತರ ಸ್ಮೂತ್ ಆಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ನಮ್ಗೆ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈ ತರ ಇರಬೇಕು ನಮ್ಗೆ ಬ್ಯಾಟರು. ಈಗ ನಾವು ಪಡ್ಡು ಮಾಡೋ ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಬೇಕು. ತುಪ್ಪ ಹಾಕೊಂಡು ಎಲ್ಲ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಕೇಕ್ ಬ್ಯಾಟರ್ನ ಸ್ವಲ್ಪನೇ ಹಾಕೊಬೇಕಾಗತ್ತೆ. ನಾವು ಅದು ಮುಳುಗೋ ಅಷ್ಟು ಹಾಕ್ಬಾರ್ದು, 1/4 ಭಾಗದಷ್ಟು ಹಾಕ್ಬೇಕು. ಯಾಕಂದ್ರೆ ಅದು ಉಬ್ಬಿಕೊಂಡು ಬರುತ್ತೆ ಕೇಕು. ಸೊ ಅದಕ್ಕೋಸ್ಕರ 1/4 ಭಾಗದಷ್ಟು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ನಾನು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿರೋ ಬಾದಾಮಿನ ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ ಇಡ್ಬೇಕಾಗತ್ತೆ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. 2 ನಿಮಿಷ ಅದನ್ನ ಬಿಸಿ ಮಾಡ್ಕೊಬೇಕು. ಅದಾದ್ಮೇಲೆ ನಾವು ಪಡ್ಡು ಪ್ಯಾನ್ ಇಟ್ಬಿಟ್ಟು ಇದನ್ನ 15 ನಿಮಿಷ ಲೋ ಫ್ಲೇಮ್ ಅಲ್ಲೇ ಹಾಗೆ ಬಿಡ್ಬೇಕಾಗತ್ತೆ. ಸೊ 15 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲೇ ಇದು ಚೆನ್ನಾಗಿ ಸ್ಟೀಮ್ ಆಗ್ಬೇಕು. 15 ನಿಮಿಷ ಬಿಟ್ಟು ಆದ್ಮೇಲೆ ನೋಡಿ, ನಮ್ಗೆ ಮಿನಿ ಕೇಕ್ ರೆಡಿ ಆಗಿರುತ್ತೆ. ನಮ್ಗೆ ರಾಗಿಯಲ್ಲಿ ಹೈ ಇನ್ ಕ್ಯಾಲ್ಸಿಯಂ ಇರುತ್ತೆ, ಹಾಗೆ ರಿಚ್ ಇನ್ ಐರನ್ ಇರುತ್ತೆ, ವೈಟ್ ಲಾಸ್ ಫ್ರೆಂಡ್ಲಿ ಆಗಿರುತ್ತೆ, ಹಾಗೆ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ, ಹೈ ಫೈಬರ್ ಇದೆ. ಇದು ಗ್ಲೂಟನ್ ಫ್ರೀ ಇರೋದ್ರಿಂದ ಡೈಜೆಸ್ಟ್ಗೂ ಒಳ್ಳೇದು, ಹಾಗೆ ಸ್ಕಿನ್ ಮತ್ತೆ ಹೇರ್ಗೂ ತುಂಬಾನೇ ಒಳ್ಳೇದು. ಇದರಲ್ಲಿ ತುಂಬಾನೇ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾರ್ಟ್ ಹೆಲ್ತಿ ಮತ್ತೆ ಕೊಲೆಸ್ಟ್ರಾಲ್ನು ರೆಡ್ಯೂಸ್ ಮಾಡುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ರಾಗಿ ಹಿಟ್ಟು ಮತ್ತೆ ರಾಗಿನ ಯಾವಾಗ್ಲೂ ನಮ್ಮ ರೆಗ್ಯುಲರ್ ಆಗಿ ಫುಡ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಇತ್ತು ಈ ಮಿನಿ ಚಾಕ್ಲೇಟ್ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರ ಹೆಲ್ತಿ ಮತ್ತೆ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.